ಅದೇನೋ ಬಾಯ್ಗೆ ಬರುತ್ತಂತೆ, ಅದೇನು ಬಾಯ್ ಬರುತ್ತೆ ಅಂತ ಬಿಟ್ಟು ಯಾರನ್ನ ಹುಡುಗಿ ಇದ್ರೆ ಸಜೆಸ್ಟ್ ಮಾಡಿ ಫ್ರೆಂಡ್ಸ್. ನಾನು ಸುನಿಲ್ ಮದುವೆ ಆಗಿಲ್ಲ ಗೈಸ್, ರೋಡ್ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ನಾವು ಹೊರಗಡೆ ಈ ಕಡೆ ಬಂದ್ಬಿಟ್ಟಿದ್ದೀವಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ತಿಂತಾ ಇದ್ರೆ ಒನ್ ಮೋರ್ ಅಂತ ಇರ್ಬೇಕು. ಏನ್ನ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಓದು ಬೇಕಾಗಿದ್ದಾರೆ. ಯಾರಿಗಾದ್ರೂ ಗೊತ್ತಿದ್ದಾನೆ ಸರಿ ಇವನು ಹುಡುಗ. 71 ಕಿಲೋಮೀಟರ್ ಇದೆ ನಮ್ದು. ಇನ್ನ 1.25 ಅವರ್ ಜರ್ನಿ ತೋರಿಸ್ತಾ ಇದೆ ನಮ್ದು. ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಈಗ ಸಮಯ ಬಂದು ಎಷ್ಟು 6 ಗಂಟೆ ಪ್ರದೀಪ, ಸಮಯ ಬಂದು 6 ಗಂಟೆ. ಸೊ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಮಧುಗಿರಿ, ತುಮಕೂರು. ಸೊ ಇವತ್ತು ಫಸ್ಟ್ ಟೈಮ್ ನಮ್ಮ ದೋಸ್ತ್ ಬಂದಿರೋದು ನಮ್ಮ ವಿಡಿಯೋದಲ್ಲಿ, ಸುನೀಲ್ ಅಂತೇಳಿ. ಹಾಯ್. ಆಕ್ಚುಲಿ ಈ ಸತಿ ಮಾತ್ರ ಇವ್ರು ವೆಯ್ಟ್ ಮಾಡಿದ್ದೀವಿ ನಮಗೆ. ಇದಕ್ಕಿಂತ ಮುಂಚೆ ನಾವೆಲ್ಲ ಟ್ರಿಪ್ ಹೋಗ್ಬೇಕಂತಂದ್ರೆ ನಾವೇ ವೆಯ್ಟ್ ಮಾಡ್ತಾ ಇದ್ವಿ ಇವ್ರ ಮನೆ ಹತ್ರ. ಅವಾಗಿದ್ದು ಸ್ನಾನ ಮಾಡಿ ಅವಾಗ ಲೇಟ್ ಮಾಡಿ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಸ್ತಾ ಇದ್ದ. ಈ ಸತಿ ಇವನು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಸಿದೀವಿ ನಾವು. ಅದಕ್ಕೆ ಕಾರಣ ಪ್ರದೀಪ ನೈಟ್ ಶಿಫ್ಟಲ್ಲಿ ಹೋಗಿದ್ದಂತೆ, ಲೇಟ್ ಆಯಿತು ಬರೋದು ವಿಡಿಯೋ ಅಂತ ಹೇಳ್ಬಿಟ್ಟು. ಸೊ ಈಗ ನಾವು ಡೈರೆಕ್ಟ್ ಇಲ್ಲಿ ಬುದ್ಧಗಿರಿ ಕ್ರಾಸಿಂದ ದೇವನಹಳ್ಳಿ ಹೋಗ್ತಾ ಇದ್ದೀವಿ. ಸೊ ದೊಡ್ಡಬಳ್ಳಾಪುರದಲ್ಲಿ ಒಂದು ತಿಂಡಿ ಟಿಫನ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ವಿ. ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದೆ, ಸೊ ಇಷ್ಟ ಆಯಿತು. ಸೊ ಹೋಗ್ತಾ ಅಂದಿವೆ ಅಲ್ವಾ, ಅದಕ್ಕೆ ಅಲ್ಲಿ ಹೋಗ್ತಿರೋಣ ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ಈಗ ನಾವು ಮಧುಗಿರಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ, ತುಮಕೂರಿಗೆ. ಸೊ ಒಂಥರ ಟ್ರೆಕ್ಕಿಂಗ್ ಚೆನ್ನಾಗಿರುತ್ತೆ ಅಲ್ಲಿ. ಒಂಥರ ಕೇಳಿದ್ಯಾ ಸರ್? ಇಲ್ಲ ನೋಡಿದ್ಯಾ? ಯಾವತ್ತು ಹೋಗಿದ್ಯಾ? ಇಲ್ಲ ಹೋಗಿಲ್ಲ, ಜಸ್ಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಸೊ ಸುಮಾರು ರೀಲ್ಸ್ ಅಲ್ಲಿ ನೋಡಿದೀನಿ ನಾನು, ಸುಮಾರು ವಿಡಿಯೋಸ್ ನೋಡಿದೀನಿ ಮಧುಗಿರಿ ಬೆಟ್ಟ ಹೋಗಿ ಮಾಡಿರೋ ರೀಲ್ಸ್ ಎಲ್ಲ. ಸೊ ಅದೇನೋ ಬಾಯ್ಗೆ ಬರುತ್ತಂತೆ, ಅದೇನು ಬಾಯ್ ಬರುತ್ತೆ ಅಂತ ಬಿಟ್ಟು ಅಲ್ಲಿ ಹೋದ ಮೇಲೆ ಅಲ್ಲಿ ಹೋಗಿ ನಮಗ್ ಬಾಯ್ಗೆ ಬಂತ ಇಲ್ಲ ಅಂತ ಹೇಳ್ತೀವಿ. ಏನೋ ಪ್ರದೀಪ? ಯಾವ ತರ ಇತ್ತು ಏನು ಅಂತ ಎಲ್ಲ ವಿಡಿಯೋಸ್ ನೋಡಿದೀನಿ ಸ್ವಲ್ಪ. ವಿಡಿಯೋಸ್ ನಾನು ಇನ್ನೂ ನೋಡಿಲ್ಲ. ನಾನು ಸುಮಾರು ಮೊನ್ನೆ ವಿಡಿಯೋಸ್ ನೋಡಿದೆ. ಆ ವಿಡಿಯೋಸ್ ಏನೋ ಬೈಕ್ ಬರುತ್ತೆ ಅಂತ ಅಲ್ಲಿ ಹೋದ್ರೆ ಸ್ವಲ್ಪ ಮೋಸ್ಟ್ ಡೇಂಜರಸ್ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳ್ತಾರೆ. ಸ್ವಲ್ಪ ಡೇಂಜರಸ್ ಇರುತ್ತೆ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳಿ. ಸೊ ಒಂಥರ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಒಂಥರ ಜೋಶು. ನಮ್ಮ ಸುನೀಲ್ ಇದ್ರೆ ಇನ್ನೂ ಜೋಶು. ಸತಿ ಶಿವಗಂಗೆ ಹೋಗಿದ್ದೀವಿ. ಯಾವ ವರ್ಷ ಇಲ್ಲ? 2 ವರ್ಷ 3 ವರ್ಷ ಆಯ್ತು. ಕರೋನಾ ಬ್ಯಾಕ್ ಅಲ್ಲ ಹೋಗಿದ್ದು. ಕರೋನಾ ಬ್ಯಾಕ್ ಅಲ್ಲಿ ನಾವು ಶಿವಗಂಗೆ ಹೋಗಿದ್ವಿ. ಒಳ್ಳೆ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು ಮಾತ್ರ. ಮತ್ತೆ ಹೋಗೋಣ ಅಂತ ಅನ್ಕೊಂಡು ಆಗ್ಲಿಲ್ಲ. ಸೊ ಅದಕ್ಕೆ ಈಗ ಸುಮಾರು 1 ತಿಂಗಳಿಂದ ಪ್ಲಾನ್ ಮಾಡಿರೋದು ಹೋಗ್ತಾ ಇರೋದಕ್ಕೆ. ಸೊ ಬನ್ನಿ ನಮ್ಮ ಜೊತೆ ನಿಮ್ಗೆ ತುಮಕೂರು ಹೋಗೋಣ, ಮಧುಗಿರಿ ಬೆಟ್ಟ ತೋರಿಸ್ತೀವಿ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಯಾವ ತರ ಟ್ರೆಕ್ಕಿಂಗ್ ಇತ್ತು ಆ ತರ ತೋರಿಸ್ತೀವಿ ನಿಮ್ಗೆ. ಕ್ಯಾಮ್ರಾಮ್ಯಾನ್ ಪ್ರದೀಪ್ ಜೊತೆ ಸುನೀಲ್ ಕುಮಾರ್. ಹಾಯ್ ಗಾಯ್ಸ್, ನನ್ನ ಹೆಸರು ಸುನೀಲ್ ಅಂತ. ಇಷ್ಟು ದಿನ ನನ್ನ ಬಿಟ್ಟು ಇವರೆಲ್ಲ ವಿಡಿಯೋ ಮಾಡಿದ್ದಾರೆ. ಒಂಥರ ಮಜಾ ಇರಲ್ಲ. ಇವತ್ತೇನೋ ಸ್ವಲ್ಪ ಥ್ರಿಲ್ ಆಗಿರ್ಲಿ ಅಂತ ನಾನು ಬಂದಿದ್ದೀನಿ. ಜಸ್ಟ್ ನಿಮ್ಗೆಲ್ಲ ಒಂದು ಥ್ರಿಲ್ ಇರ್ಲಿ ಅಂತ ಏನೋ ಒಂದು ಮಾಡಕ್ ಪ್ರಯತ್ನ ಪಡ್ತೀನಿ. ಬೈ ಚಾನ್ಸ್ ಏನಾದ್ರು ಫನ್ ಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ. ಬೈ ಚಾನ್ಸ್ ಏನಾದ್ರು ಆಗಿಲ್ಲ ಅಂದ್ರೆ ಕ್ಷಮಿಸ್ಬಿಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಟನ್ ಅಂತ ಹೊಡೀರಿ. ಬಾಯ್ ಫ್ರೆಂಡ್ಸ್. ಯಾರನ್ನ ಹುಡುಗಿ ಇದ್ರೆ ಸಜೆಸ್ಟ್ ಮಾಡಿ ಫ್ರೆಂಡ್ಸ್. ನಾನು ಸುನಿಲ್ ಮದುವೆ ಆಗಿಲ್ಲ. ಹೊಟ್ಟೆ ಒಳಗಡೆ ಹೇಳ್ಕೊಂತೀನಿ ನೋಡಿ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು, ಲವ್ ಯು. ಸನ್ರೈಸ್ ನೋಡಿ ಗಾಯ್ಸ್. ನಾವು ಹುಡ್ಕಾಗಿದ್ದ ನೋಡ್ತಾನೆ ಇದೀನಿ. ಕೊತ್ತಿಗೆ ಮನ ಚಪ್ರ ಹೊಸದು ಕೊತ್ತಿಗೆ ಮನ ಕವಾಲಿ ಮಾಕಿ ಕೊತ್ತಿಗೆ ಕವಲ್ಲ. ನೋಡಿ ಗಾಯ್ಸ್, ಮೂನ್ ಹುಡ್ತಾ ಇದೆ ಇವಾಗ. ಸೂರ್ಯ ಮೂಡಲ್ಲ ಒಟ್ಟಲ್ಲ ಗುರು, ಅಲ್ಲೇ ಇರುತ್ತೆ. ಎಕ್ಕೋತಾವ ಯಾರಿಗೆ ಹೋದವ್ರ? ಯಾರಿಗೆ ಹೋದ ಚಪ್ರ? ಗೈಸ್, ರೋಡ್ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ನಾವು ಹೊರಗಡೆ ಈ ಕಡೆ ಬಂದ್ಬಿಟ್ಟಿದ್ದೀವಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಮತ್ತೆ ಬ್ಯಾಕ್ ಹೋಗ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ಕಲರ್ ಆಗಿ ಹೂವಾಗ್ಲು ಕಾಣಿಸ್ತಾ ಇದೆ. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತೀವಲ್ಲ, ಆ ರೀಲ್ಸ್ ನೋಡಿ ಈ ಹೋಟ್ಲು ದೊಡ್ಡಬಳ್ಳಾಪುರದಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು ನಾವು. ಸೊ ಈಗ ಸುನೀಲು ಅಲ್ಲಿ ಹೋದ್ಮೇಲೆ ಹಿಂಗಿರುತ್ತೆ ಅಂತ ಫುಡ್ ರಿವ್ಯೂ ಕೊಡ್ತಾನೆ. ಹೇಳಪ್ಪ ಸುನೀಲ, ಯಾವ ತರ ಕೊಡ್ತೀಯ ರಿವ್ಯೂ ಹೇಳೋ. ತಿಂತಾ ಇದ್ರೆ ಒನ್ ಮೋರ್ ಅಂತ ಇರ್ಬೇಕು. ಏನ್ನ ಆಲ್ರೆಡಿ ಇಡ್ಲಿ 50 ಭಾಗ ಮುಗಿಸ್ಬಿಟ್ಟಿದೀವಿ. ನೀನ್ ತಿನ್ನೋರೆ ಬಿಡು, ಪಕ್ಕ 50 ಇಡ್ಲಿ ತಿಂತೀನಿ. ಒನ್ ಮೋರ್ ಅನ್ಕೊಂಡು 100 ತಿನ್ಬಿಟ್ಟು ಇಲ್ಲೇ ಕಾರಲ್ಲಿ ಮಲ್ಕೊಂಡ್ಬಿಡ್ತೀನಿ ಅನ್ನೋ ಗೊತ್ತಿಲ್ಲ ಫ್ರೆಂಡ್ಸ್. ಮಾತ್ರ ಇವ್ರು ಕೊಟ್ಟಿರೋ ಬಿಲ್ಡಪ್ ಅಲ್ಲಿ ಮಾತ್ರ ಆ ಹೋಟ್ಲು ಏನೋ ದೊಡ್ಡ ಫೇಮಸ್ ಅನ್ಕೊಂತಾ ಇದೀನಿ. ಬೈ ಚಾನ್ಸ್ ಏನೋ ಚೆನ್ನಾಗಿಲ್ಲ ಅಂತ ಫ್ರೆಂಡ್ಸ್, ಇಲ್ಲಿ 4 ಜನ ಓಹೋ ಅನ್ಬೇಕು. ಆಮೇಲೆ
ಮತ್ತೆ ವಿಡಿಯೋದಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಅದೇಂಗೆ? ನಾವು ಹೇಳ್ತೀವಪ್ಪ, ಜನಗಳು 100 ಹೇಳ್ತಾರೆ, ನಾವು ಟೇಸ್ಟ್ ಮಾಡ್ದಾಗ್ಲೇ ತಾನೇ ಗೊತ್ತಾಗೋದು. ಸರಿ, ಈಗ ಒಂದು ಇನ್ಸ್ಟಾಗ್ರಾಮ್ ನೋಡಿದ್ವಲ್ಲ, ನೋಡೋಣ ಬಾ ನಿಜವಾಗೂ ಚೆನ್ನಾಗಿದೆ ಟೇಸ್ಟ್ ಅದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಒನ್ ಮೋರ್ ಅನ್ಬೇಕು. ಹೇಳ್ತೀನಿಲ್ಲ ಇದ್ರ ಬಗ್ಗೆ. ಇನ್ಸ್ಟಾಗ್ರಾಮ್ ಇದ್ರಲ್ಲಿ ರೀಲ್ಸ್ ಎಲ್ಲ ಹಾಕ್ತಿರಲ್ಲ, ಸೊ ಅದ್ರ ರಿವ್ಯೂ ಬಗ್ಗೆ ಏನಾಯ್ತು, ಫುಡ್ ರಿವ್ಯೂ ಬಗ್ಗೆ ಹೇಳ. ಓಹೋ ಅನಿಲ, ಹೇಳಪ್ಪ ನಿನ್ನ ಅನಿಸಿಕೆ ಹೇಳ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ನಮ್ಗೆ ಟೇಸ್ಟ್ ಇಷ್ಟು ಎಲ್ಲ ಯಾಕೆ, ಟೈಮ್ಗೆ ಅಷ್ಟು ಊಟ ಸಿಕ್ಕಿದ್ರೆ ಸಾಕು. ಏನಪ್ಪ ಅನಿಲ, ಫ್ಯಾನ್ ಕುಡಿಸಲ್ಲ. ಆಡ್ತೀವಿ, ಹೋಳಿ ಆಡ್ತೀವಿ. ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬಂದಿದ್ದೀವಿ ಗೈಸ್. ನಾವು ಬರ್ಬೇಕಾಗಿರೋ ಹೋಟ್ಲ್ ರೀಚ್ ಆಗಿದ್ದೀವಿ. ಅಡ್ರೆಸ್ಸು ನೋಡಿ, ಸೊ ನೋಡಿದೆ ಅಲ್ಲಿ ಕಾಣಿಸ್ತಿದೆ ಅಯ್ಯಪ್ಪ ಟಿಫನ್ ರೂಮ್ ಅಂತೇಳಿ. ಸೊ ಈಗ ತಿನ್ಬಿಟ್ಟು ಅಯ್ಯಪ್ಪ ಅಂತೀವ ಗೊತ್ತಿಲ್ಲ. ನೋಡೋಣ ಬನ್ನಿ. ಮಸಾಲೆ ಸೇರ್ಬಿಟ್ಟು ಯಾವ್ದು ಉಪ್ಮಾ ಬೇಡ, ಕೊಂಬಲ್ಲಿ ತಗೊಳ್ಳಲ್ಲ, ಬರೀ ಇಡ್ಲಿ ತಗೊಳ್ತಾರೆ. ಸೊ ಗಾಯ್ಸ್, ನಾವು ಫೈನಲ್ ನೋಡಿ ನಾವು ಆರ್ಡರ್ ಮಾಡಿದ್ದೀವಿ ಇಡ್ಲಿ ವಡೆ. ಸುನೀಲ್ ಇಡ್ಲಿ ವಡೆ ತಗೋ ಅಂತ ಹೇಳಿದ್ದಾನೆ. ಸೊ ನಾನು ಮಿಕ್ಸ್ ರೈಸ್ ಬಾತ್ ತೊಗೊಂಡಿದ್ದೀನಿ. ಇನ್ನೊಂದು ಇಡ್ಲಿ ತಗೋ, ಆಮೇಲೆ ರೈಸ್ ಬಾತ್ ಆಮೇಲೆ ತಿನ್ನೋಣ. ಹಾಂ ಹೇಳೋಣ. ಹಾಂ, ಮಲ್ಲಿಗೆ ಥರ ಇಡ್ಲಿ ಇದೆ. ಮಲ್ಲಿಗೆ ಗೊತ್ತಲ್ಲ ಫ್ರೆಂಡ್ಸ್, ಮಲ್ಲಿಗೆ ಬಿಡ್ದಿ ತಟ್ಟಲೆ ಇಡ್ಲಿದಾರ ಇದೆಯಾ? ಸಖತ್ತಾಗಿದೆ. ಕರೆಕ್ಟಾಗಿ ಹೇಳ್ಬೇಕು, ನೀನು ನಿಜ ಸುಳ್ಳು ಹೇಳ್ಕೊಡ್ದು. ಸೀರಿಯಸ್ ಆಗಿ ಇಡ್ಲಿ ಸಾಂಬಾರ್ಗೆ ಹಾಂ, ಸೂಪರ್ ಆಗಿದೆ. ಮಲ್ಗೆ ಸ್ಮೂತ್ ಇಡ್ಲಿ, ಸಾಂಬಾರು ಇಡ್ಲಿ ಸೂಪರ್ ಆಗಿದೆ. ತಿನ್ನಕರ್ತೀಗ ಫ್ರೆಂಡ್ಸ್, ಸೂಪರ್ ಆಗಿದೆ. ನೀವು ಬಂದು ಟ್ರೈ ಮಾಡಿ. ಬರ್ಬೋದಾ? ವಿಸಿಟ್ ಮಾಡ್ಬೋದಾ? ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ, ವರ್ತಬಲ್ ಇದೆ. ಟೇಸ್ಟ್ ಮಾಡಿ. ಸ್ಮೂತಾಗಿ ಸಕ್ಕತ್ತಾಗಿದೆ. ತಿಂದು ಸಾಂಬಾರು ಇಡ್ಲಿಗೆ ಮಟನ್ ಕರಿನ, ಚಿಕನ್ ಕರಿನ ಇದೆ, ಸಕ್ಕತ್ತಾಗಿದೆ. ಹೋಗ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಏನಾಗ್ತದೆ ಅಂತ ಎಲ್ಲ ಕೇಳೋ, ನಾವೇ ಟ್ರೈ ಮಾಡೋಣ. ಅಲ್ಲ ಗುರು, ಈ ಇಡ್ಲಿ ವಡೆ ಆಲ್ರೆಡಿ ತೊಗೊಂಡಿದ್ವಿ. ರೈಸ್ ಬಾತ್ ಇದೆ, ಇಲ್ಲಿ ಮಿಕ್ಸ್ ರೈಸ್ ಬಾತು. ಸೊ ಇಲ್ಲಿ ಸೆಟ್ ದೋಸೆ, ಸ್ವಲ್ಪ ಮಸಾಲೆ ದೋಸೆ. ಸೊ ಇಡ್ಲಿ ಅಂತೂ ಸೂಪರ್ ಇದೆ. ಸೊ ಈಗ ಸೆಟ್ ಮಸಾಲೆ ದೋಸೆ ನಾನು ದೋಸೆ ಇಡ್ಲಿ ಮಸಾಲೆ ತುಂಬ ಟೇಸ್ಟ್ ಇರುತ್ತೆ. ಅದೇ ಅಂತಾನಲ್ಲ ಗೈಸ್, ಹಂಗೆ ತಿನ್ನೋಕ್ಕೂ ಬರಲ್ಲ ಗೈಸ್, ಅಂಥವನಾಗಿ ನಾವು ಟೇಸ್ಟ್ ಕೇಳ್ತಿದ್ದೀವಿ. ಹೇಳ, ನಾವು ಒಳಗೆ ತಿನ್ನೋದು ಅಷ್ಟೇ. ಹೇಳ, ಯಾವ ಥರ ಇರ್ತಾರೆ, ಮುಳ್ಬಾಗಿಲು ಜಾಸ್ತಿ ಒಂದು ಸ್ವಲ್ಪ ತಿಂದಿದ್ರೆ ಮುಳ್ಬಾಗಿಲಲ್ಲಿ ಸೇಮ್ ಅದೇ ಟೇಸ್ಟ್ ಇದೆ. ಸೇಮ್ ಒಳಗೆ ನೀರು ದೋಸೆ ಇದ್ದಂಗಿಲ್ಲ. ನೀನು ಓಕೆನಾ? ತಿಂದಿದ್ದೆ ನೀರು ದೋಸೆ. ಬಲ ನಿನ್ನ ಕಡೆ ಹೇಳು ಬಾ, ಟೇಸ್ಟ್ ಹೆಂಗೈತೆ ಏನೋ ಅಂತಲ್ಲ. ಟ್ರೈ ಮಾಡ್ಬೇಕು. ಇಡ್ಲಿ ಓಕೆ, ದೋಸೆ ಇಡ್ಲಿ ಮಾತ್ರ ಸ್ಮೂತ್ ಆಗಿದೆ. ಇಡ್ಲಿ ಸಾಫ್ಟ್ ಆಗಿದೆ. ಇದು ದೋಸೆ ಮಾತ್ರ, ದೋಸೆ ಚಟ್ನಿ ಊಟ ಮಾತ್ರ ಎಲ್ಲ ಸಿಂಪಲ್. ಊಟ ಅಲ್ಲ, ನಾಷ್ಟ. ಬೆಳಗಿನ ತಿಂಡಿ. ಓಕೆ ಫ್ರೆಂಡ್ಸ್, ಟಿಫನ್ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀವಿ, ಬಾಯ್. ಸೊ ತಿಂಡಿ ಆಯ್ತು ಗಾಯ್ಸ್. ಟೀ ಕುಡಿಯಿಲ್ಲ ನನಗೆ, ಕಾಫಿ, ಫಿಲ್ಟರ್ ಕಾಫಿ. ಕಾಫಿ ಹಚ್ಚಿ ಮಗ ಮೇಲೆ ಹಾಕ್ತೀನಿ ಇವಾಗ. ಹೇಳೋದಾರ ಹೇಳ, ನನ್ಗೆ ಹೇಳ್ತಾನೆ. ಹೇಳಿ ನೀನು ಇವಾಗ ಎಕ್ಸ್ ಮೇಲೆ ಹಾಕ್ತೀವಿ ಇವಾಗ. ಏ ಗುರು, ನಮ್ಗೆ ಟೀ ಎಲ್ಲ ಕುಡ್ಬಿಡಿ. ಯಾವ ಟೀ ಹೇಳ ರಿವ್ಯೂ ಕೇಳ. ಒನ್ ಮೋರ್ ಅನ್ಬೇಕು. ಇವಾಗ ತಿಂಡಿ ಎಲ್ಲ ತಿನ್ನಲ್ಲ ಗುರು ಹೋಟೆಲ್. ಹೆಂಗಿತ್ತು ಗುರು? ನಿಮ್ಗೆ ಯಾವ ಇಷ್ಟ ಆಯ್ತಾ?
ಚೆನ್ನಾಯ್ತು. ಜೋರಾಗಿ ಹೇಳ್ಬೇಕು. ಇಡ್ಲಿ ವಡೆ ಇಷ್ಟ ಆಯಿತು, ಆಮೇಲೆ ದೋಸೆ ಇಷ್ಟ ಆಯಿತು, ಆಮೇಲೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಕಾಂಬೋ ಒಂದಿತ್ತು ಬಟ್ ಟೈಮ್ ಆಗೋಗಿದೆ, ಇವಾಗ ರೆಡಿ ಆಯ್ತು ಅಂತ ಕಾಂಬೋ. ನಾವು ಬೆಟ್ಟ ಎತ್ತಕ್ಕಾಗಲ್ಲ ಜಾಸ್ತಿ ತಿಂದ್ಬಿಟ್ರೆ. ಆಮೇಲೆ ಇವರೆಲ್ಲ ನಮ್ಮ 4 ಜನ ನನ್ನ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ಕಾಫಿ ಹೆಂಗೆ ಇದೆ ನಮ್ದು? ಕಾಫಿ ಸೂಪರ್ ಆಗಿದೆ. ಕಾಫಿ ಥರ ಎಲ್ಲ ಕುಡ್ತಾ ಇದ್ದೀನಿ ನಾವು, ಕುಡ್ದಿದ್ದು ಮುಂಚೆ ಹೇಳ್ತಾ ಇದೀಯಾ? ಕೊಡ್ತೀನಿ. ಅಲ್ಲೇ ಕುಡ್ಬಿಟ್ಟ ಏನು ಗುರು? ನನಗೆ ಮಾತ್ರ ಸಕಾಲ ಇಷ್ಟ. ಏನು ಅರುಂಧತಿಯಲ್ಲಿ ಇವಳು ಅನುಷ್ಕನ ಹಿಂಗೆ ಹೇಳ್ದಂಗೆ ಹೇಳ್ತಿದ್ಯಾ? ಸೋನು ಸುದ್ದು ಅರುಂಧತಿಯಲ್ಲಿ ಇದು ಹೇಳ್ದಂಗೆ. ನನಗೆ ಇಷ್ಟ ಆಗಿದ್ದು ಇಲ್ಲಿ ಮಸಾಲೆ ದೋಸೆ ಇಷ್ಟ ಆಯಿತು. ಸ್ವಲ್ಪ ರೈಸ್ ಬಾತ್ ಸ್ವಲ್ಪ ಇಷ್ಟ ಆಗಿಲ್ಲ ಗುರು. ಏನಾದರೂ ಇಷ್ಟ ಆಗಿರೋದು ಹೇಳಿ ಸಾಕು ನೀನು. ನಂಗೆ ಇಷ್ಟ ಆಗಿರೋದು ಇಡ್ಲಿ ವಡೆ. ಮಸಾಲೆ ದೋಸೆ ಚೆನ್ನಾಗಿದೆ. ಮಸಾಲೆ ದೋಸೆ ಚೆನ್ನಾಗಿತ್ತು. ಇಡ್ಲಿ ವಡೆ ಚೆನ್ನಾಗಿತ್ತು. ಇಲ್ಲ ಎರಡು ಚೆನ್ನಾಗಿತ್ತು. ಇಡ್ಲಿ ವಡೆ ಚೆನ್ನಾಗಿತ್ತು, ಮಸಾಲೆ ದೋಸೆ ಎರಡು ಚೆನ್ನಾಗಿತ್ತು. ಬಟ್ ಚಿತ್ರಾನ್ನ ತಿಂದಿಲ್ಲ ನಾನು. ಚಿತ್ರಾನ್ನ ಚೆನ್ನಾಗಿತ್ತು. ಚಿತ್ರಾನ್ನ ಕೊಟ್ಟಿಲ್ಲ ನೀವು. ಚಿತ್ರಾನ್ನ ಚೆನ್ನಾಗಿತ್ತು. ಅಣ್ಣಂಗೆ ಒಂದು ಚಿತ್ರಾನ್ನ ಹೇಳ್ರ. ಚಿತ್ರಾನ್ನ ತಿಂತೀಯಾ? ಬೇಡ ಬೆಟ್ಟ ಆಮೇಲೆ ಸುನೀಲ್ ಪಾರ್ಸಲ್ ತಗೊಂಡೋಗ್ತೀಯಾ? ಪಾರ್ಸಲ್ ತಗೊಂಡೋಣ ನಾನು ಅಷ್ಟೇ ಮೇಲೆ ಬೆಟ್ಟದ ಮೇಲೆ ಪಾರ್ಸಲ್ ತಗೊಂಡೋಣ. ನಾವು ಚಿತ್ರಾನ್ನ ಪಾರ್ಸಲ್ ಕೊಟ್ಬೇಡ. ಎತ್ತಿಸ್ತಾನಮ್ಮ. ಸುಮ್ಮನೆ ಹೇಳ ಇಲ್ಲ ಹುಡ್ಕೊಂಡು ಯಾಕೆ ಬಾಳ್ ಮಾಡ್ತೀಯ? ಆಮೇಲೆ ವಿಡಿಯೋದಲ್ಲಿ ಕಮೆಂಟ್ಸ್ ಬರ್ತಿದ್ದೆ, ಯಾಕೆ ಕಳ್ಳನ ಜೊತೆಯಲ್ಲಿ ಹೀರೋ ಹೀರೋ ಇನ್ನೇನು ಗುರು. ನಾನೇನೋ ಮೂವಿ ಮಾಡ್ತೀನಿ, ವಿಲನ್ ಪತ್ರನೂ ಕೊಡಲ್ಲ, ಸೈಡ್ ಆಕ್ಟರ್ ಪಾತ್ರ ಕೊಡ್ತೀನಿ. ಇವಾಗ ಡಿಸ್ಕಷನ್ ಹೀರೋ ಮೇಡಮ್ ಹೀರೋಯಿನ್ ವರ ಬೇಕಾಗಿದ್ದಾರೆ. ಹುಡುಗ ಬಂದು ವರ ಅಲ್ಲಪ್ಪ, ಓದು ಬೇಕಾಗಿದ್ದಾರೆ. ಯಾರಿಗಾದ್ರೂ ಗೊತ್ತಿದ್ದಲ್ಲಿ ಸರಿ ನೋಡಿ. ಇವನು ಹುಡುಗ ಐಟು ವೈಟ್ ಎಲ್ಲ ಹಾಗೆ ಹೇಳ. 5.8 90 ಕೆಜಿ ಕಲ್ಲರ್ ಗೋಧಿ ನಾವು ಹೇಳಲ್ಲ ಹೆಸರಿಲ್ಲ. ನಾವು ನಮ್ಮ ಮುನ್ಸು ಹೇಳಲ್ಲ ಹೇಳಲ್ಲ. ಬೇಕಾ ಬೇಡ. ಚೆನ್ನಾಗಿತ್ತು ಊಟ ಎಲ್ಲ, ತಿಂಡಿ ಎಲ್ಲ ಚೆನ್ನಾಗಿತ್ತು. ವರ್ತ್ ಅನ್ಸಿತ್ತು ನಮಗೆ ಹುಡ್ಕೊಂಬಂದಿದ್ದಕ್ಕೆ. ನಾವು ಗಾಯ್ಸ್ ಹೋಟ್ಲಲ್ಲಿ ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ತಿಂಡಿ ತಿಂದ್ವಿ. ಸೊ ಓನರು ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಫ್ರೆಂಡ್ಲಿ ಆಗಿದ್ದರು, ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು. ಎಲ್ಲ ಪ್ರತಿಯೊಂದು ಪ್ಲೇಟನ್ನು ಆರ್ಡ್ರ್ ಮಾಡಿದ್ವಿ. ಲೈಕ್ ಇಡ್ಲಿ ವಡೆ ಮತ್ತು ಚಿತ್ರಾನ್ನ ಮತ್ತು ಸೆಟ್ ದೋಸೆ ಮತ್ತು ಮಸಾಲೆ ದೋಸೆ. ಸೊ ಆಮೇಲೆ ಒಂದು ಟೀ ಕುಡಿದ್ವಿ, ಫಿಲ್ಟರ್ ಕಾಫಿ. ಬರಾ ನಮ್ಮ ಕಸ್ಟಮರ್ಸ್ಗೆ ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಹೇಳ. ನನಗೆ ಹೇಳ್ತಾರೆ ನನಗೆ ಹೇಳ್ತಾರದು, ನಿಂಗೆ ಹೇಳ್ತಾರದು ಹೇಳ. ನಾವು ತಗೊಂಡು ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ವೀಡಿಯೋ ಕಳಿಸ್ದ ಇನ್ಸ್ಟಾಗ್ರಾಮಲ್ಲಿ. ಪ್ರತಿಭಾ ಅಯ್ಯಪ್ಪ ಟಿಫನ್ ರೂಮ್ ಅಂತಿದೆ ಕೃಷ್ಣ ದೊಡ್ಡಬಳ್ಳಾಪುರದಲ್ಲಿ ಹೋಗಬೇಕು ಅಂತ ಹೇಳ್ದೆ. ನಾನು ಇರ್ಬಾಲ ಹೋಗೋಣ ಅಂತ ಹೇಳಿದೆ. ಬಟ್ ನಾವು ಬರುವಾಗ ಮುಂದೆ ಹೋಗ್ಬಿಟ್ಟಿದ್ದೀರಿ, ಒಂದು 5-6 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ದೀರಿ. ಬಟ್ ಅಯ್ಯಪ್ಪ ಟಿಫನ್ ರೂಮ್ ಬರಲೇಬೇಕು, ಟೇಸ್ಟ್ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಬಂದಿರಿ. ಊಟ ಚೆನ್ನಾಗಿದೆ, ಬರ್ಬೋದು, ಇನ್ನೊಂದ್ಸತಿ ತಿನ್ಬೋದು. ಊಟ ಏನೋ ಅಷ್ಟೊಂದು ಮೋಸ ಏನಿಲ್ಲ, ಚೆನ್ನಾಗಿತ್ತು. ಹೊರ್ತು ಅನಿಸ್ತು. ಅಮೌಂಟ್ ಕಮ್ಮಿನೇ. ಎಷ್ಟಾಯ್ತು ಬಿಲ್ಲು 320 ಆಯಿತು. ಏನು ತೊಗೊಂಡಿದ್ದೀರ ಅಂದರೆ 5 ಜನ ಹೋಗಿದ್ರಿ. 4 ತಗೊಂಡಿದ್ದು. 4 ಇಡ್ಲಿ ವಡೆ, 4 ಇಡ್ಲಿ ವಡೆ, ಒಂದು ಮಸಾಲೆ ದೋಸೆ, ಮತ್ತು ಒಂದು ರೈಸ್ ಬಾತು, ಮತ್ತು ಒಂದು ಚಿತ್ರಾನ್ನ, 5 ಫಿಲ್ಟರ್ ಕಾಫಿ, ವಡೆ ತೊಗೊಂಡಿದ್ರಿ. ಒಂದು 10 ವಡೆ ಸಖತ್ತಾಗಿತ್ತು. ಅನಿಲ್ ಅದೇ ವಡೆಗಳನ್ನ ನಮಗೂ ಕೊಟ್ಟಿಲ್ಲ, ಹಂಗೆ ತಿನ್ಬಿಟ್ಟ. ಹೇಳಿ ಸ್ಪೆಕ್ಸ್ ಕಿತ್ತಾಗ್ತಿದ್ದೀರಿ. ಸೊ ಅದು ಗಾಯ್ಸ್ ಇವತ್ತು ನಮ್ಮದು ತಿಂಡಿದು. ಸೊ ತಿಂಡಿ ಮಾತ್ರ ಸೂಪರ್. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಬಲ್ಲ ಇಲ್ಲಿ? ನನಗೆ ಮಸಾಲೆ ದೋಸೆ ತುಂಬ ಇಷ್ಟ ಆಯ್ತು ನನಗೆ. ಮಸಾಲೆ ದೋಸೆ, ಇಡ್ಲಿ ವಡೆ ಸೂಪರ್ ಆಗಿದೆ. ಮಸಾಲೆ ದೋಸೆ ಮಾತ್ರ ಸೂಪರ್ ಇತ್ತು. ಮತ್ತು ಚಿತ್ರಾನ್ನ, ಈ 3 ಮಾತ್ರ ಮಿಸ್ ಮಾಡ್ಬೇಡಿ. ಮತ್ತು 3 ಟ್ರೈ ಮಾಡಿ. ಕಾಂಬೋ ಇತ್ತಂತೆ. ಸೊ ಕಾಂಬೋ ಇನ್ನೂ ರೆಡಿ ಆಗಿಲ್ಲ, ಲೇಟ್ ಆಗುತ್ತೆ ಅಂದರು. ಸೊ ನೀವು ಬಂದರೆ ಟ್ರೈ ಮಾಡಿ, ಕಾಂಬೋ ಟ್ರೈ ಮಾಡಿ. ಸೊ ಚೆನ್ನಾಗಿತ್ತು. ಸೊ ಇದು ದೊಡ್ಡಬಳ್ಳಾಪುರ, ನಾವು ಈ ಘಾಟಿ ಸುಬ್ರಹ್ಮಣ್ಯ ಇದೆಲ್ಲ ಹೋಗ್ತೀವಲ್ಲ, ಘಾಟಿ ಮದುವೆಗೆಲ್ಲ ತುಮಕೂರು ಹೋಗ್ಬೋದು. ತುಮಕೂರು ಈ ಕಡೆ ಹೋದ್ರೆ ದೂರ ಆಗುತ್ತಾ. ಸೊ ಈ ಕಡೆ ಯಾರು ದೊಡ್ಡಬಳ್ಳಾಪುರ ಸೈಡ್ ಬಂದರೆ ಮಸ್ಟ್ ವಿಸಿಟ್ ಮಾಡಿ, ವರ್ತಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸೊ ಬ್ಯಾಕ್ ಟು ಮಧುಗಿರಿ ಬೆಟ್ಟ ಗಾಯ್ಸ್. ಹೇಳು ಮಧುಗಿರಿ ಬೆಟ್ಟ ಗಾಯ್ಸ್. ಈಗ ನಮ್ಮ ಡೆಸ್ಟಿನೇಷನ್ ಬಂದು ಇನ್ನೂ 71 ಕಿಲೋಮೀಟರ್ ಇದೆ ಕರ್ತೆ. ಹಾಂ, 71 ಕಿಲೋಮೀಟರ್ ಇದೆ ನಮ್ಮದು. ಇನ್ನೂ 1.25 ಅವರ್ ಜರ್ನಿ ತೋರಿಸ್ತಾ ಇದೆ ನಮ್ಮದು. ನೋಡಿ ತೋರಿಸ್ತಾ ಇದೆ ನಿಮಗೆ.
7 ಗಂಟೆಗೆ ಇರಬೇಕು ಅಂತ ಅನ್ಕೊಂಡ್ವಿ ನಾವಲ್ಲಿ. ಸೊ ಆಗಲಿಲ್ಲ, 8:30 9 ಗಂಟೆ ಆಗುತ್ತೆ ರೀಚ್ ಅಷ್ಟರಲ್ಲಿ. ಸೊ ನೋಡೋಣ, ಇಲ್ಲಿ ತಿಂದಿದ್ದು ಬೆಳಗ್ಗೆಲ್ಲ ಮಾರ್ನಿಂಗ್ ಲೇಟ್ ಆಯಿತು. ನಮ್ಮ ಪ್ಲ್ಯಾನ್ ಈಗ ಅನ್ಕೊಂಡಿದ್ದ ಟೈಮ್ಸಲ್ಲಿ ಆಗಲಿಲ್ಲ. ಸೊ ಅಲ್ಲಿ ಜಸ್ಟ್ 9 ಗಂಟೆಗೆ ಹೋಗಿ ಇನ್ನು ಅಲ್ಲಿ ಬೆಟ್ಟ ಅಂತ ಸ್ಟಾರ್ಟ್ ಮಾಡಿದ್ರೆ ಒಂದು ಮಧ್ಯಾಹ್ನ 12 ಗಂಟೆ ಆಗ್ಬೋದು ಅನ್ಕೊತೀನಿ. ಎಲ್ಲ ಇಳಿದು ಹಂಗೆ ಶ್ರೀರಂಗ ಹೋಗಿ ಬರೋ ಪ್ಲ್ಯಾನ್ ಇದೆ. ನೋಡೋಣ ಹೆಂಗೆ ಯಾವ ಥರ ಆಗುತ್ತೆ ಅಂತೇಳಿ. ಒಂದೊಂದು ಮುತ್ತು ರತ್ನಗಳು ಎಲ್ಲ ಮಕ್ಕಳಿಗೆ ಕೊಟ್ಬಿಟ್ಟೆ ಮಹಾಲಕ್ಷ್ಮಿ. ಅದು ಆರ್ಸಿಬಿ. ಒಂದೊಂದು ಮುತ್ತು ರತ್ನಗಳು. ಅದ್ಭುತ ಅದ್ಭುತ, ಚಟಾಪಟ ಚಟಾಪಟ. ನೀರ್ ಕುಡ್ದು ಹೆಂಗು ಕಾಲಕ್ಕೆ ಎದ್ದೆನಿಸ್ಕೊಂಡ್ರೆ ಈಗ ಎದೆ ತುಂಬ ಜೀವನ ಕುಚ್ಚಿಕೋ ಕುಚ್ಚಿಕೋ ಕುಚ್ಚಿಕೋ. ಒಬ್ಬನೇ ಕುಣ್ಯವ ಒಯ್ದರೆ ಹೆಂಗಯ್ಯ ನಮ್ಗೂನು ಸೇರ್ಕೊಂಡಯ್ಯ. ಕೆರೆ ಕಡೆ ಹಾಕ್ರು ಒಳಗಡೆ ಕೆರೆನೇ ಸಿಕ್ಕಿದೆ. ಚಟಪಟ ಚಟಪಟ ಇಡ್ಲಿ ಬೇಯಿಸ್ತಾರೆ ಕೆಳಗಡೆ ಬರ್ತಾ ಇದೆ. ಅನಿಲ್ ಕರ್ಜಡಕ್ಕೆ ಬಿಡದಂತೆ ಕೆರೆ 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 ಅಂತವ್ರ ಕೆರೆ ಸಿಗ್ಲಿ ಕೆರೆ ಹಾಕ್ಬಿಡ ಅನಿಲ್ ನಿಲ್ಸ್ಬೇಡ ಕೆಳಗಡೆ. जैसे अल्लाह दिन का पिटपड़ा आज किसको पड़ा ಇಲ್ಲೇನು ನಿರ್ಸಿಕ ಬಾಟ್ಲು ನೀರು ಬಾಟ್ಲು ಬೇಕಾ ತಗೊಳ್ತೀರಿ ಅಂಗಡಿಯಲ್ಲಿ ಪ್ರದೀಪ. ಅಲ್ಲ ಇಲ್ಲಿ ನೀರು ಸಿಗಲ್ಲ, ಇದು ಗೌರಿಬಿದೂರು ಸೈಡು ಕೆರೆ ಕುಂಟೆನಾಗೆಲ್ಲ ನೀರಿರಲ್ಲ. ಬಾಟ್ಲು ಬೇಕು ತಗೊಳ್ತೀರಿ, ತಗೊಳ್ಳ ಬಾಟ್ಲ ಇಲ್ಲ ದಮ್ಕಿಮ್ ಬಿಡ್ತಾ ಇದೆಯಾ? ಬಾಟ್ಲು ಕುಂಟೆ ಕೆರೆ ಕುಂಟೆ ಬೇಕಾದ್ಯಾ? ಸೊ ಗಾಯ್ಸ್, ನಾವು ಈಗ ಮಧುಗಿರಿ ರೀಚ್ ಆಗಿದ್ವಿ. ಟೈಮ್ ಬಂದು 9 ಗಂಟೆ ಆಗಿದೆ. ನೋಡ್ಬೇಕು, ಬಿಸಿಲು ಈ ಪಾಟಿದೆ 9 ಗಂಟೆಗೆ. ಇನ್ನು ಅಲ್ಲಿ ಹೋದ್ರೆ ಯಾವ ಥರ ಬಿಸಿ ಇರುತ್ತೆ ಏನು ಕತೆ ಅಂತೇಳಿ. ಸೊ ಎಕ್ಸೈಟಿಂಗ್ ಆಗಿ ಒಂದು ಥ್ರಿಲ್ಲಿಂಗ್ ಆಗೂ ಇದೆ. ಸೊ ಟ್ರೆಕ್ಕಿಂಗ್ ಮಾಡೋದಕ್ಕೆ ಅದೇ ಆಗೋದು ಕತೆ. ಅದೇ ಟೈಮ್ ನೋಡಿದ್ದು ನಾವು ಆಗಲೇ, ಅದೇ ಅನ್ಕೊಂತಿದ್ವಿ. ಓ ಅದೇ ನೋಡೋದು ಟ್ರೆಕ್ಕಿಂಗ್ ಇರ್ತಾರೆ. ಓ ಕಟ್ತೆ ಪ್ರದೀಪ ಏನಾದ ಅಲ್ಲಿ ಕೊನೆಯಲ್ಲಿ ಅದೇ ಕಾಯಿಸೋದು ಬೆಟ್ಟ, ಅದು ಮಧುಗಿರಿ ಬೆಟ್ಟ. ಅಲ್ಲಿ ಮೇಲೆ ಹತ್ತವ್ರಪ್ಪ. KSRTC ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲಿ ವೈಟ್ ವೈಟ್ ಕಲರ್ ಬೆಟ್ಟ. ಅಲ್ಲಿ ನೋಡು, ಅಲ್ಲಿ ಇಲ್ಲೇ ಗುಡ್ಗೆ ಟಿಕ್ಕಸ್ ಇದಲ್ಲ. ಎಲ್ಲಿ ಪಾರ್ಕಿಂಗ್ ಹಾಕೋದು? ಎಲ್ಲಿ ಗಾಡಿ ಇದೆ ಅಲ್ಲಿ ಪಾರ್ಕಿಂಗ್ ಹಿಂಗೆ ಹೋಗ್ಬೇಕು. ಪಾರ್ಕಿಂಗ್ ಹಾಕಕ್ಕೆ ಹೇಳೋದು ಅರ್ಕಲ್. ಅದೇ ಅದೇ ಇದು ಇದು ಕೋಟೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋದು ಇದು. ನೋಡಿ ಗಾಯ್ಸ್, ಇದೆ ಮಧುಗಿರಿ ಬೆಟ್ಟ ಕೋಟೆ ಫೋರ್ಟ್.
ಎಂಟ್ರೆನ್ಸು ಗಾಡಿ ಪಾರ್ಕ್ ಮಾಡಿದಿಲ್ಲ ಇಲ್ಲಿ ಕೇಳೋಣ ಕತೆ ಕೇಳಾಗ ಪ್ರದೀಪ ಅಲ್ಲಿ ಕೇಳಿ ಅವ್ರನ್ನ ಪಾರ್ಕಿಂಗ್ ಇದೆ ಸರ್ ಪಾರ್ಕಿಂಗ್ ಸ್ಟ್ರೈಟಾ ಸರ್ ಮೇಲಕ್ಕೆ ಹೊರಗಡೆ ಪಾರ್ಕಿಂಗ್ ಇದೆ ಅಂತೆ. ಸೊ ನೋಡಿ ಇದೆ ಕೋಟೆ ಎಂಟ್ರೆನ್ಸ್, ಮಧುಗಿರಿ ಬೆಟ್ಟದ ಕೋಟೆ. ಜಾಸ್ತಿ ದೂರದಿಂದ ಬಂದಿದ್ದೀವಿ ಪಾರ್ಕಿಂಗ್ ತಗೊಂಡ್ಬಂದು. ಪ್ರದೀಪ್ ಅವ್ರ ಮಾವ ಇಲ್ಲಿ ಮಮ್ಮ ಪಾರ್ಕಿಂಗ್ ಏನು ಮಮ್ಮ ಅದೇ ಬೇಕಾ ಸೊ ಮಧುಗಿರಿ ಬೆಟ್ಟ ರೀಚ್ ಆದ್ವಿ ಗೈಸ್. ಸೊ ಬಂದಿದ್ದೀವಿ. ಸ್ಟಾರ್ಟಿಂಗ್ ಒಳಗಡೆ ಬಂದಿದ ತಕ್ಷಣ ಇಲ್ಲಿ ಒಬ್ರು ಸೆಕ್ಯೂರಿಟಿ ಪಾಯಿಂಟ್ ಇರುತ್ತೆ. ಸೊ ಈ ಸೆಕ್ಯೂರಿಟಿ ಪಾಯಿಂಟ್ ಅಲ್ಲಿ ಒಬ್ಬ ಆಧಾರ್ ಕಾರ್ಡ್ ಮತ್ತೆ ಫೋನ್ ನಂಬರ್ ಕೊಡ್ಬೇಕಾಗುತ್ತೆ, ಡೀಟೇಲ್ಸ್. ಒಬ್ರು ಆಧಾರ್ ನಂಬರ್ ಹಂಗೆ ಅಲ್ಲೇ ರೀ ಒಂದು 2 ಬಾಟಲ್ ತಗೊಂಬ ಸಾಕು. ಹೋಗ ಶೂಗ್ಲಂಗ ಇಲ್ಲಿ ಹಿಂಗೊಂದು ಬರಕ ಇಂದಲ್ಲ ಬಾಯ. ಸೊ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಮಧುಗಿರಿ ಬೆಟ್ಟ. ಸೊ ಆಕ್ಚುಲಿ ಈಗ ಟೈಮ್ ಬಂದು 9 ಗಂಟೆ ಆಗಿದೆ. There is one bullshit guy is there na. He is very bullshit guy. ಬಾಲ ನೀರು ಬೇಕು ಮುಂದೆ ನೋಡಿ ಬರಂಗ ಬಾಲ